ನಿಮ್ಗೆ ಸೀರಿಯಸ್ ಇಶ್ಯೂ ಇದೆ, ನಡ ಪ್ರಾಬ್ಲಮ್ ಇದೆ, ತಾವು ಮೆಡಿಕಲ್ ಬೇಲ್ ಮೇಲೆ ತಗೊಂಡ್ರಿ, ಇದುವರೆಗೂ ಸರ್ಜರಿ ಯಾಕೆ ಮಾಡಿಸ್ಕೊಂಡಿಲ್ಲ? ಅಂದ್ರೆ ನೀವು ಹೈಕೋರ್ಟ್ಗೆಲ್ಲ ಸುಳ್ಳು ಹೇಳಿ ಬೇಲ್ ತಗೊಂಡಿದ್ದೀರಲ್ಲ. ಹೈಕೋರ್ಟ್ ನ್ಯಾಯಾಧೀಶರು ನಿಮ್ಮ ನಂಬಿ ಬೇಲ್ ಕೊಟ್ಟಿದ್ದಾರೆ, ನ್ಯಾಯಾಧೀಶರಿಗೂ ತಾವು ಸುಳ್ಳು ಹೇಳಿದಿರಿ. ಸೊ ಕಾನೂನಿನ ವ್ಯವಸ್ಥೆಗೆ ನೀವು ದುರುಪಯೋಗ ಪಡಿಸ್ಕೊಂಡಿದ್ದೀರಿ. ಎರಡನೇದು, ಎಲ್ಲೋ ಒಂದ್ ಕಡೆ ಹೋದ್ರು, ಶೂಟಿಂಗ್ ಹೋದ್ರು, ಪಾರ್ಟಿಸಿಪೇಟ್ ಮಾಡಿದ್ರು, ನಿಮ್ಗೆ ನಡ ಸೀರಿಯಸ್ ಇಶ್ಯೂ ಇದೆ, ರೆಗ್ಯುಲರ್ ಫಿಸಿಯೋಥೆರಪಿ ಬೇಕು ಅಂದ್ರೆ ಶೂಟಿಂಗ್ ಅಲ್ಲಿ ಹೆಂಗ್ ಭಾಗವಹಿಸ್ತೀರಿ? ಅವ್ರು ಸುಮ್ಮನೆ ಅವ್ರ ಪಾಡ್ಗೋರು ಓಡಾಡ್ಕೊಂಡಿದ್ದಿದ್ರೆ ಖಂಡಿತವಾಗ್ಲೂ ಇಷ್ಟೊಂದು ಸೀರಿಯಸ್ ಆಗ್ತಿರ್ಲಿಲ್ಲ. ಅವರ ಕಾಂಡಕ್ಟ್ ಯಾವಾಗಲೂ ಕೂಡ ನಾವು ಕ್ರಿಮಿನಲ್ ಲಾನಲ್ಲಿ ಏನ್ ಮಾಡ್ತೀವಿ, ದ ಕಾಂಡಕ್ಟ್ ಆಫ್ ದ ಪಾರ್ಟಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬೇಲ್ ಕೊಟ್ಟ ನಂತರ ಬೇಲ್ ಕೊಡಕ್ ಮುಂಚೆ ಹೆಂಗೆ ಆತ ನಡ್ಕೋತಾನೆ, ಸಮಾಜದಲ್ಲಿ ಹೇಗಿರ್ತಾನೆ, ಅದು ಬಹಳಷ್ಟು ಕೂಡ ನ್ಯಾಯಾಧೀಶರನ್ನ ಅಬ್ಸರ್ವ್ ಮಾಡ್ತಾರೆ. ಹಾಗಾಗಿ ಮೆಡಿಕಲ್ ಬೇಲ್ ಮೇಲೆ ನೀವು ಹೊರಗೆ ಬಂದ ನಂತರ ಆಪರೇಷನ್ ಆಗಿಲ್ಲ, ಟ್ರೀಟ್ಮೆಂಟ್ ಬಗ್ಗೆ ಎಲ್ಲೂ ಕೂಡ ನೀವು ಅಪ್ಡೇಟ್ಸ್ ಕೊಟ್ಟಿಲ್ಲ, ಶೂಟಿಂಗ್ ಭಾಗವಹಿಸಿದ್ರಿ, ಫಾರಿನ್ ಎಲ್ಲೋ ಹೋದ್ರಿ, ಆ ಫೋಟೋಗ್ರಾಫ್ಸ್ನೆಲ್ಲ ಸ್ಟೇಟ್ ಕಡೆಯಿಂದ ಸೀನಿಯರ್ ಅಡ್ವೊಕೇಟ್ ಪ್ರೆಸೆಂಟ್ ಮಾಡಿದ್ದಾರೆ ಕೋರ್ಟ್ ನಲ್ಲಿ. ನ್ಯಾಯಾಧೀಶರು ನೋಡಿದರೆ ಫೋಟೋಗ್ರಾಫ್ಸ್ ನ. ಇವ್ರು ಮೆಡಿಕಲ್ ಇಶ್ಯೂ ಇದ್ದಾಗ ಹೌ ಇಸ್ ಹಿ ಗೋಯಿಂಗ್ ಆನ್ ಟು ಫಾರಿನ್ ಟ್ರಿಪ್ ಅಂಡ್ ಈಸ್ ಎಂಜಾಯಿಂಗ್ ಇದೆ. ಇವೆಲ್ಲ ಅಬ್ಸರ್ವೇಷನ್ ಗಳನ್ನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮಾಡಿದ್ದಾರೆ. ಹಾಗಂತ ದರ್ಶನ್ ಅವ್ರು ಹೋಗಬಾರ್ದು ಅಂತಲ್ಲ, ಅವ್ರು ನಾರ್ಮಲ್ ಇದ್ರೆ ಹೋಗ್ಬೋದಿತ್ತು. ಮೆಡಿಕಲ್ ಬೇಲ್ ಮೇಲೆ ಬಂದು ಮೆಡಿಕಲ್ ಬೇಲ್ ಬೇಕು ನನಗೆ ಸಮಸ್ಯೆ ಅಂತ ತಗೊಂಡ ನಂತರ ಎಲ್ಲೋ ಒಂದ್ ಕಡೆ ಕೋರ್ಟ್ ಮಿಸ್ಗೈಡ್ ಮಾಡೋ ರೀತಿ ಅಲ್ವಾ? ಅಲ್ಲಿ ಅವರು ಇಂಡಿಯಾದಲ್ಲಿ ಓಡಾಡ್ಕೊಂಡು ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇದ್ದಿದ್ರೆ ಖಂಡಿತವಾಗ್ಲೂ ಅವ್ರ ಮೇಲೆ ಸೀರಿಯಸ್ ಅಬ್ಸರ್ವೇಷನ್ ಬರ್ತಿರ್ಲಿಲ್ಲ. ಹಾಗಾಗಿ ಎಲ್ಲೋ ಮೋಸ್ಟ್ಲಿ ಬೇರೆಯವರು ಅವರಿಗೆ ಸರಿಯಾದಂತ ಅಡ್ವೈಸ್ ಕೊಟ್ಟಿಲ್ಲ, ಹೀಗಾಗಿ ಎಡವಟ್ಟಾಗಿದೆ. ಬಟ್ ಹೈಕೋರ್ಟ್ ಸ್ಟ್ರಿಕ್ಟ್ ಆಗಿ ನೀವು ಎಲ್ಲೂ ಹೋಗಬೇಡಿ, ನೀವು ಎಲ್ಲೂ ಪಾರ್ಟಿಸಿಪೇಟ್ ಮಾಡಬೇಡಿ, ನೀವು ಮನೇಲಿ ಕೂತ್ಕೊಳ್ಳಿ ಅಂತ ಎಲ್ಲೂ ಹೇಳಲ್ಲ. ಹೈಕೋರ್ಟ್ ಕಂಡೀಷನ್ಸ್ ಏನಿರ್ತವೆ, ಸಾಕ್ಷಿಗಳನ್ನ ನಾಶ ಮಾಡಬೇಡಿ, ಎಲ್ಲೂ ಕೂಡ ನೀವು ಇನ್ವೆಸ್ಟಿಗೇಷನ್ ಇಂಟರ್ಫಿಯರ್ಸ್ ಆಗಬೇಡಿ, ಚಾರ್ಜ್ ಶೀಟ್ ಮುಗಿಯವರೆಗೂ ಬಂದು ಸೈನ್ ಮಾಡಿ, ಎಲ್ಲೂ ಕೂಡ ದೇಶ ಬಿಟ್ಟು ಹೋಗಬೇಡಿ, ಈ ಕಂಡೀಷನ್ಸ್ ಗಳನ್ನ ಇಂಪೋಸ್ ಮಾಡುತ್ತೆ. ಬಟ್ ಯಾವ ಆಧಾರದ ಮೇಲೆ ನಿಮಗೆ ಬೇಲ್ ಕೊಟ್ಟಿರ್ತೀವಿ ಅದನ್ನ ಖಂಡಿತವಾಗ್ಲೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸಮಾಜನ ಕೂಡ ಅಬ್ಸರ್ವ್ ಮಾಡ್ತಾರೆ, ನ್ಯಾಯಾಲಯ ಕೂಡ ಅದನ್ನ ಅಬ್ಸರ್ವ್ ಮಾಡ್ತದೆ. ಪ್ರಾಸಿಕ್ಯೂಷನ್ ಅವ್ರು ಸುಮ್ಮನೆ ಕೂರೋದಿಲ್ಲ, ಅವ್ರು ಇಮಿಡಿಯೇಟ್ ಆಗಿ ಬಂದು ಒಂದು ಅಪ್ಲಿಕೇಶನ್ ಹಾಕ್ತಾರೆ, ನೋಡಿ ಸ್ವಾಮಿ ಬೇಲ್ ಕಂಡೀಷನ್ಸ್ ವೈಲೇಟ್ ಆಗಿದೆ, ನಿಮ್ಗೆ ಹೇಳ್ತಾರೆ ಮೆಡಿಕಲ್ ಬೇಲ್ ಅಂತ ಹೇಳ್ತಾರೆ. ಈಗ ಶೂಟಿಂಗ್ ಅಲ್ಲಿ ಆರಾಮಾಗಿ ಅವರು ಎಲ್ಲ ಶೂಟಿಂಗ್ ಅಲ್ಲಿ ಅಂದ್ಮೇಲೆ ಶೂಟಿಂಗ್ ಅಲ್ಲಿ ಸುಮ್ಮನೆ ಕೂರ್ಲಿಕ್ಕೆ ಆಗಲ್ಲ, ನೀವು ಜಂಪ್ ಹೊಡಿಬೇಕಾಗ್ತದೆ, ಪಾರ್ಟಿಸಿಪೇಟ್ ಮಾಡಬೇಕು, ಒಂದು ಫೈಟಿಂಗ್ ಅಲ್ಲಿ ಸೀನ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು, ನಿಮ್ಗೆ ನಡ ಸೀರಿಯಸ್ ಇಂಜುರಿ ಇದೆ, ಹೌ ವಿಲ್ ಯು ಪಾರ್ಟಿಸಿಪೇಟ್? ಇವೆಲ್ಲವೂ ಕೂಡ ದರ್ಶನ್ ಅವ್ರ ವಿರುದ್ಧವಾಗಿ ಎಷ್ಟೋ ಪಾಯಿಂಟ್ಸ್ ಬರುತ್ತೆ. ಅದಕ್ಕೆ ಬಹುಶಃ ಈ ಸ್ವಯಂಕೃತ ಅಪರಾಧ ಅಂತ ಬಳಕೆ ಮಾಡಿದ ಪದ ಬಹುಶಃ ಕರೆಕ್ಟ್ ಇದೆ. ದರ್ಶನ್ ಅವ್ರ ಕೇಸಲ್ಲಿ ಇದು ಅನ್ವಯಿಸುತ್ತೆ. ಅವರು ಮಾಡ್ಕೊಂಡಂತದ್ದು ಅವ್ರು ಸರಿಯಾದಂತ ಅಡ್ವೈಸ್ ಕೊಟ್ಟಿಲ್ಲ ಯಾರು ಕೂಡ. ಅವರು ಶೂಟಿಂಗ್ ಪಾರ್ಟಿಸಿಪೇಟ್ ಅವಶ್ಯಕತೆ ಇರಲಿಲ್ಲ. ಎಲ್ಲೋ ಒಂದ್ ಕಡೆ ರೆಗ್ಯುಲರ್ ಬೇಲ್ ತಗೊಂಡು ಇದು ಹೈಕೋರ್ಟ್ ಆದ್ಮೇಲೆ ಸುಪ್ರೀಂ ಕೋರ್ಟ್ ಕನ್ಫರ್ಮ್ ಆಗ್ಬಿಟ್ಟಿದ್ರೆ ಖಂಡಿತವಾಗಿ ಆಮೇಲೆ ಪಾರ್ಟಿಸಿಪೇಟ್ ಮಾಡಿದ್ರೆ ಏನೂ ಆಗ್ತಿರ್ಲಿಲ್ಲ. ಈ ಸಹವಾಸದಿಂದ ಇತರರು ಕೆಟ್ಟರು ಅನ್ನೋ ತರದಲ್ಲಿ ನಾನು ಮತ್ತೊಮ್ಮೆ ಅದೇ ಕೇಳ್ತೀನಿ ಪ್ರದೋಷ್ ಅವ್ರಿಗೆ. ಈಗ ದರ್ಶನ್ ಅವರು ಹಾಗಾಗಿ ಈ ಕೇಸ್ಗೆ ಸ್ಪೆಷಲ್ ಅಟೆನ್ಷನ್ ಸಿಗ್ತಿದೆ ಅನ್ನೋ ಕಾರಣಕ್ಕೇನೆ ಇವರಿಗೆ ಪರ್ಟಿಕ್ಯುಲರ್ ಸಂಬಂಧಪಟ್ಟ ಕೇಸ್ ಕೂಡ ಕಷ್ಟ ಆಗ್ತಿದೆ ಅಂತ ಅನಿಸ್ತಿದೆಯಾ? ಇಸ್ ಎ ಸ್ಪೆಷಲ್ ಅಟೆನ್ಷನ್ ಜಸ್ಟ್ ಬಿಕಾಸ್ ಪ್ರದೋಷ್ ಅವರು ದರ್ಶನ್ ಅವರ ಜೊತೆಯಲ್ಲಿದ್ರು, ಆ ಸೇಮ್ ಕೇಸ್ ನಲ್ಲಿ ಇವರು ಕೂಡ ಅಕ್ಯೂಸ್ಡ್ ಇದ್ದಾರೆ ಅನ್ನೋ ಕಾರಣಕ್ಕೆ? all accused are looked at on the same angle. ಇಲ್ಲಿ ಯಾರ ರೋಲ್ ಏನಿದೆ ಅನ್ನೋದನ್ನ ಬರುತ್ತೆ. ಇಲ್ಲಿ ಪ್ರದೋಷ್ ಅವ್ರ ರೂಲ್ ಇಸ್ ವೆರಿ ರಿಸ್ಟ್ರಿಕ್ಟೆಡ್. ವೇರ್ ಹಿಸ್ ರೋಲ್ ಸ್ಟಾರ್ಟ್ಸ್, ವೇರ್ ಇಟ್ ಎಂಡ್ಸ್ ಇಸ್ ಪಾರ್ಟ್ ಆಫ್ ದ ಚಾರ್ಜ್ ಶೀಟ್. ಎಸ್, ಐ ಅಗ್ರಿ, ದರ್ಶನ್ ಅವರು ಇಲ್ಲಿ A2 ಇರೋದ್ರಿಂದ ಇಟ್ ಹ್ಯಾಸ್ ಗಾಟ್ ಇಟ್ ಸ್ಪೆಷಲ್ ಅಟೆನ್ಷನ್. ಬಟ್ ಕೋರ್ಟ್ ಇಸ್ ಗೋಯಿಂಗ್ ಟು ಡಿಸೈಡ್. ಸುಪ್ರೀಂ ಕೋರ್ಟ್ ಈಗ ನೀವು ಫಸ್ಟ್ ವೆನ್ ವಿ ಸ್ಟಾರ್ಟೆಡ್ ದಿಸ್ ಡಿಸ್ಕಷನ್ ನೀವು ಹೇಳಿದ್ರಿ ದರ್ಶನ್ ಇಸ್ ಫೈಲಿಂಗ್ ಅಪ್ಲಿಕೇಶನ್ಸ್ ಆಫ್ ಅಪ್ಲಿಕೇಶನ್ಸ್. ಪ್ರದೋಷ್ ಅವ್ರ ಕೇಸಲ್ಲಿ ಹಿ ವಾಸ್ ಪುಟ್ ಇನ್ ಅನ್ ಅಂಧೇರಿ ಸೆಲ್. ಸಿ, ಪೊಲೀಸ್ ಅವರು ಏನ್ ಮಾಡ್ತಾರೆ ಟು ಹರಾಸ್ ದಿ ಅಕ್ಯೂಸ್ಡ್, they go through a lot of things. Pradosh did not have role to play in that controversy, but he was shifted to Belgaum. He was put in an andheri cell. In fact, adanna Nagaprasanna avara peetha enittu, he observed that he was put and he was brought back to Bangalore, and that he was the only accused who was shifted back and where jail authorities were proved wrong. See, ಪೊಲೀಸರು ಎಲ್ಲ ಮಾಡೋದು ಸರಿ ಅಂತ ಅಲ್ಲ. ಅಪ್ಲಿಕೇಶನ್ ಏನಿದೆ ದರ್ಶನ್ ಅವ್ರು ಹಾಕಿರೋದು, ಇಟ್ ಇಸ್ ವೆಲ್ ವಿತ್ ಇನ್ ಹಿಸ್ ರೈಟ್ಸ್ and he is to do it. Illi, yes, Pradosh happens to be a very good friend of Darshan, and he has been unnecessarily been implicated, and whatever is his role, ಈಗ ಸರಿ, ಈಗ ದರ್ಶನ್ ಅವರು ದೊಡ್ಡ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಪೊಲೀಸರು ಸ್ಪೆಷಲ್ ಅಟೆನ್ಷನ್ ಅಥವಾ ಸ್ಪೆಷಲ್ ಹರಾಸ್ಮೆಂಟ್ ಅಗ್ರೀಡ್. ಬಟ್ ಪ್ರದೋಷ್ ಅವರಿಗೆ ಹರಾಸ್ ಆಗೋ ರೀತಿಯಲ್ಲಿ ಅಂಧೇರಿ ಸೆಲ್ ಕಳಿಸ್ತಾರೆ, ಇದು ಪೊಲೀಸರು ನಡವಳಿಕೆ ತಪ್ಪು ಅಂದ್ರೆ ಪ್ರದೋಷ್ ಅವರು ಯಾಕೆ ಟಾರ್ಗೆಟ್ ಆಗ್ತಾರೆ ಪೊಲೀಸರಿಗೆ ಅಂತ? ನೀವು ಪ್ರಶ್ನೆ ಎಲ್ಲ ನಿಮ್ಮ ಉತ್ತರ ಇದೆ. ಸಹವಾಸ ದೋಷ ಅಂತ ಏನಂತೀರಿ, ಇಟ್ ಇಸ್ ದೇರ್, ಬಟ್ ಇಲ್ಲಿ ಬಿಕಾಸ್ ಹಿ ಈಸ್ ಆಲ್ಸೋ ಒನ್ ಆಫ್ ದಿ ಕೀ ಅಕ್ಯೂಸ್ಡ್ ಫಾರ್ ದಿ ಪೊಲೀಸ್, ವೇರ್ ದೇ ಥಿಂಕ್ ದಟ್ ಹಿ ಮೇ ಹ್ಯಾವ್ ಪ್ಲೇಡ್ ಅ ಕೀ ರೋಲ್, ಅಂಡ್ ದಿಸ್ ಇಸ್ ಆಲ್ಸೋ ಮೇ ಬಿ ಅ ಮೆಥಡ್ ಟು ಬ್ರೇಕ್ ಹಿಮ್. ಸಿ, ಸಮಟೈಮ್ಸ್ ಏನ್ ಮಾಡ್ತಾರೆ ಪೊಲೀಸರು, they tend to do the prisoner's dilemma anta, where they tend to break the witness, saying that ನೀವು ಇವ್ರ ಅಗೇನ್ಸ್ಟ್ ಅಪ್ರೂವರ್ ಆಗ್ಬಿಡು ಅನ್ನೋ ಒಂದು ಇದು ಬರುತ್ತೆ. So these may be the methods that they played, but when that happens, that has its own separate procedures. But illi
ಒಂದು ಆಸ್ಪೆಕ್ಟ್ ಇದ್ದಾಗ ವಾಟ್ ಎವರ್ ಆರ್ ದಿ ಅಲಿಗೇಷನ್ಸ್ ವಿಲ್ ಹ್ಯಾವ್ ಟು ಬಿ ಪ್ರೂವ್ಡ್ ಬಿಫೋರ್ ದಿ ಕೋರ್ಟ್. ರೈಟ್. ಒಂದು ಬ್ರೇಕ್ ಹೋಗೋ ಸಮಯ, ಬ್ರೇಕ್ ಇಂದ ಬಂದ ನಂತರದಲ್ಲಿ ಆಯ್ತು, ಈಗ ಮುಂದಿನ ಹಂತ ಏನು? ಚಾರ್ಜಸ್ ಫ್ರೇಮ್ ಆಯ್ತು, ಟ್ರಯಲ್ ಪ್ರಾರಂಭ ಆದ್ರೆ ಎಷ್ಟು ಸಮಯ ಹಿಡಿಬಹುದು? ಹಾಗೆ ಈಗ 302 ಅಂದ್ರೆ ಮರ್ಡರ್ ಇಂದ ಹಿಡಿದು ಬಿಟ್ಟು ಕಿಡ್ನಾಪ್, ಹಾಗೆ ಹಲ್ಲೆ, ಸಾಕ್ಷ್ಯನಾಶ, ಇಂಥ ಗಂಭೀರ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದ ನಿಮ್ಗೆ ಸೀರಿಯಸ್ ಇಶ್ಯೂ ಇದೆ, ನಡ ಪ್ರಾಬ್ಲಮ್ ಇದೆ, ತಾವು ಮೆಡಿಕಲ್ ಬೇಲ್ ಮೇಲೆ ತಗೊಂಡ್ರಿ, ಇದುವರೆಗೂ ಸರ್ಜರಿ ಯಾಕೆ ಮಾಡಿಸ್ಕೊಂಡಿಲ್ಲ? ಅಂದ್ರೆ ನೀವು ಹೈಕೋರ್ಟ್ಗೆಲ್ಲೋ ಸುಳ್ಳು ಹೇಳಿ ಬೇಲ್ ತಗೊಂಡಿದ್ದೀರಲ್ಲ, ಹೈಕೋರ್ಟ್ ನ್ಯಾಯಾಧೀಶರು ನಿಮ್ಮ ನಂಬಿ ಬೇಲ್ ಕೊಟ್ಟಿದ್ದಾರೆ, ನ್ಯಾಯಾಧೀಶರಿಗೂ ತಾವು ಸುಳ್ಳು ಹೇಳಿದಿರಿ. ಸೊ ಕಾನೂನಿನ ವ್ಯವಸ್ಥೆಗೆ ನೀವು ದುರುಪಯೋಗ ಪಡಿಸ್ಕೊಂಡಿದ್ದೀರಿ. ಎರಡನೇದು, ಎಲ್ಲೋ ಒಂದ್ ಕಡೆ ಹೋದ್ರು, ಶೂಟಿಂಗ್ ಹೋದ್ರು, ಪಾರ್ಟಿಸಿಪೇಟ್ ಮಾಡಿದ್ರು, ನಿಮ್ಗೆ ನಡ ಸೀರಿಯಸ್ ಇಶ್ಯೂ ಇದೆ, ಯಾವ ರೆಗ್ಯುಲರ್ ಫಿಸಿಯೋಥೆರಪಿ ಬೇಕು ಅಂದ್ರೆ ಶೂಟಿಂಗ್ ಅಲ್ಲಿ ಹೆಂಗ್ ಭಾಗವಹಿಸ್ತೀರಿ? ಅವ್ರು ಸುಮ್ಮನೆ ಅವ್ರ ಪಾಡ್ಗೋರು ಓಡಾಡ್ಕೊಂಡು ಇದ್ದಿದ್ರೆ ಖಂಡಿತವಾಗ್ಲೂ ಇಷ್ಟೊಂದು ಸೀರಿಯಸ್ ಆಗ್ತಿರ್ಲಿಲ್ಲ. ಅವರ ಕಾಂಡಕ್ಟ್ ಯಾವಾಗಲೂ ಕೂಡ ನಾವು ಕ್ರಿಮಿನಲ್ ಲಾ ನಲ್ಲಿ ಏನ್ ಮಾಡ್ತೀವಿ, ದ ಕಾಂಡಕ್ಟ್ ಆಫ್ ದ ಪಾರ್ಟಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬೇಲ್ ಕೊಟ್ಟ ನಂತರ, ಬೇಲ್ ಕೊಡಕ್ ಮುಂಚೆ ಹೆಂಗೆ ಆತ ನಡ್ಕೋತಾನೆ, ಸಮಾಜದಲ್ಲಿ ಹೇಗಿರ್ತಾನೆ, ಅದು ಬಹಳಷ್ಟು ಕೂಡ ನ್ಯಾಯಾಧೀಶರನ್ನ ಅಬ್ಸರ್ವ್ ಮಾಡ್ತಾರೆ. ಹಾಗಾಗಿ ಮೆಡಿಕಲ್ ಬೇಲ್ ಮೇಲೆ ನೀವು ಹೊರಗೆ ಬಂದ ನಂತರ ಆಪರೇಷನ್ ಆಗಿಲ್ಲ, ಟ್ರೀಟ್ಮೆಂಟ್ ಬಗ್ಗೆ ಎಲ್ಲೂ ಕೂಡ ನೀವು ಅಪ್ಡೇಟ್ಸ್ ಕೊಟ್ಟಿಲ್ಲ, ಶೂಟಿಂಗ್ ಭಾಗವಹಿಸಿದ್ರಿ, ಫಾರಿನ್ಗೆಲ್ಲೋ ಹೋದ್ರಿ, ಆ ಫೋಟೋಗ್ರಾಫ್ಸ್ನೆಲ್ಲ ಸ್ಟೇಟ್ ಕಡೆಯಿಂದ ಸೀನಿಯರ್ ಅಡ್ವೊಕೇಟ್ ಪ್ರೆಸೆಂಟ್ ಮಾಡಿದ್ದಾರೆ ಕೋರ್ಟ್ ನಲ್ಲಿ. ಎಕ್ಸಾಕ್ಟ್ಲಿ ನ್ಯಾಯಾಧೀಶರು ನೋಡಿದರೆ ಫೋಟೋಗ್ರಾಫ್ಸ್ ನ. ಇವ್ರು ಮೆಡಿಕಲ್ ಇಶ್ಯೂ ಇದ್ದಾಗ ಹೌ ಇಸ್ ಹಿ ಗೋಯಿಂಗ್ ಆನ್ ಟು ಫಾರಿನ್ ಟ್ರಿಪ್ ಅಂಡ್ ಈಸ್ ಎಂಜಾಯಿಂಗ್ ಇದೆ. ಇವೆಲ್ಲ ಅಬ್ಸರ್ವೇಷನ್ ಗಳನ್ನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮಾಡಿದ್ದಾರೆ. ಹಾಗಂತ ದರ್ಶನ್ ಅವ್ರು ಹೋಗಬಾರ್ದು ಅಂತಲ್ಲ, ಅವ್ರು ನಾರ್ಮಲ್ ಇದ್ರೆ ಹೋಗ್ಬೋದಿತ್ತು. ಮೆಡಿಕಲ್ ಬೇಲ್ ಮೇಲೆ ಬಂದು ಮೆಡಿಕಲ್ ಬೇಲ್ ಬೇಕು ನನಗೆ ಸಮಸ್ಯೆ ಅಂತ ತಗೊಂಡ ನಂತರ ಎಲ್ಲೋ ಒಂದ್ ಕಡೆ ಕೋರ್ಟ್ ಮಿಸ್ಗೈಡ್ ಮಾಡೋ ರೀತಿ ಅಲ್ವಾ? ಅಲ್ಲೇ ಅವರು ಇಂಡಿಯಾದಲ್ಲಿ ಓಡಾಡ್ಕೊಂಡು ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇದ್ದಿದ್ರೆ ಖಂಡಿತವಾಗ್ಲೂ ಅವ್ರ ಮೇಲೆ ಸೀರಿಯಸ್ ಅಬ್ಸರ್ವೇಷನ್ ಬರ್ತಿರ್ಲಿಲ್ಲ. ಹಾಗಾಗಿ ಎಲ್ಲೋ ಮೋಸ್ಟ್ಲಿ ಬೇರೆಯವರು ಅವರಿಗೆ ಸರಿಯಾದಂತ ಅಡ್ವೈಸ್ ಕೊಟ್ಟಿಲ್ಲ, ಹೀಗಾಗಿ ಎಡವಟ್ಟಾಗಿದೆ. ಬಟ್ ಹೈಕೋರ್ಟ್ ಸ್ಟ್ರಿಕ್ಟ್ ಆಗಿ ನೀವು ಎಲ್ಲೂ ಹೋಗಬೇಡಿ, ನೀವು ಎಲ್ಲೂ ಪಾರ್ಟಿಸಿಪೇಟ್ ಮಾಡಬೇಡಿ, ನೀವು ಮನೇಲಿ ಕೂತ್ಕೊಳ್ಳಿ ಅಂತ ಎಲ್ಲೂ ಹೇಳಲ್ಲ. ಹೈಕೋರ್ಟ್ ಕಂಡೀಷನ್ಸ್ ಏನಿರ್ತವೆ, ಸಾಕ್ಷಿಗಳನ್ನ ನಾಶ ಮಾಡಬೇಡಿ, ಎಲ್ಲೂ ಕೂಡ ನೀವು ಇನ್ವೆಸ್ಟಿಗೇಷನ್ ಇಂಟರ್ಫಿಯರೆನ್ಸ್ ಆಗಬೇಡಿ, ಚಾರ್ಜ್ ಶೀಟ್ ಮುಗಿಯವರೆಗೂ ಬಂದು ಸೈನ್ ಮಾಡಿ, ಎಲ್ಲೂ ಕೂಡ ದೇಶ ಬಿಟ್ಟು ಹೋಗಬೇಡಿ, ಈ ಕಂಡೀಷನ್ಸ್ಗಳನ್ನ ಇಂಪೋಸ್ ಮಾಡುತ್ತೆ. ಬಟ್ ಯಾವ ಆಧಾರದ ಮೇಲೆ ನಿಮಗೆ ಬೇಲ್ ಕೊಟ್ಟಿರ್ತೀವಿ ಅದನ್ನ ಖಂಡಿತವಾಗ್ಲೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸಮಾಜನ ಕೂಡ ಅಬ್ಸರ್ವ್ ಮಾಡುತ್ತೆ, ನ್ಯಾಯಾಲಯ ಕೂಡ ಅದನ್ನ ಅಬ್ಸರ್ವ್ ಮಾಡ್ತದೆ. ಪ್ರಾಸಿಕ್ಯೂಷನ್ ಅವ್ರು ಸುಮ್ಮನೆ ಕೂರೋದಿಲ್ಲ, ಅವ್ರು ಇಮಿಡಿಯೇಟ್ ಆಗಿ ಬಂದು ಒಂದು ಅಪ್ಲಿಕೇಶನ್ ಹಾಕ್ತಾರೆ, ನೋಡಿ ಸ್ವಾಮಿ ಬೇಲ್ ಕಂಡೀಷನ್ಸ್ ವೈಲೇಟ್ ಆಗಿದೆ, ನಿಮ್ಗೆ ಹೇಳ್ತಾರೆ ಮೆಡಿಕಲ್ ಬೇಲ್ ಅಂತ ಹೇಳ್ತಾರೆ. ಈಗ ಶೂಟಿಂಗ್ ಅಲ್ಲಿ ಆರಾಮಾಗಿ ಅವರು ಎಲ್ಲ ಶೂಟಿಂಗ್ ಅಲ್ಲಿ ಅಂದ್ಮೇಲೆ ಶೂಟಿಂಗ್ ಅಲ್ಲಿ ಸುಮ್ಮನೆ ಕೂರ್ಲಿಕ್ಕೆ ಆಗಲ್ಲ, ನೀವು ಜಂಪ್ ಹೊಡಿಬೇಕಾಗ್ತದೆ, ಪಾರ್ಟಿಸಿಪೇಟ್ ಮಾಡಬೇಕು, ಒಂದು ಫೈಟಿಂಗ್ ಅಲ್ಲಿ ಸೀನ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ನಿಮ್ಗೆ ನಡ ಸೀರಿಯಸ್ ಇಂಜುರಿ ಇದ್ರೆ ಹೌ ವಿಲ್ ಯು ಪಾರ್ಟಿಸಿಪೇಟ್? ಇವೆಲ್ಲವೂ ಕೂಡ ದರ್ಶನ್ ಅವ್ರ ವಿರುದ್ಧವಾಗಿ ಎಷ್ಟೋ ಪಾಯಿಂಟ್ಸ್ ಬರುತ್ತೆ. ಅದಕ್ಕೆ ಬಹುಶಃ ಈ ಸ್ವಯಂಕೃತ ಅಪರಾಧ ಅಂತ ಬಳಕೆ ಮಾಡಿದ ಪದ ಬಹುಶಃ ಕರೆಕ್ಟ್ ಇದೆ. ದರ್ಶನ್ ಅವ್ರ ಕೇಸಲ್ಲಿ ಇದು ಅನ್ವಯಿಸುತ್ತೆ. ಅವರು ಮಾಡ್ಕೊಂಡಂತದ್ದು ಅವ್ರು ಸರಿಯಾದ ಅಡ್ವೈಸ್ ಕೊಟ್ಟಿಲ್ಲ ಯಾರು ಕೂಡ. ಅವರು ಶೂಟಿಂಗ್ ಪಾರ್ಟಿಸಿಪೇಟ್ ಅವಶ್ಯಕತೆ ಇರಲಿಲ್ಲ. ಎಲ್ಲೋ ಒಂದ್ ಕಡೆ ರೆಗ್ಯುಲರ್ ಬೇಲ್ ತಗೊಂಡು ಇದು ಹೈಕೋರ್ಟ್ ಆದ್ಮೇಲೆ ಸುಪ್ರೀಂ ಕೋರ್ಟ್ ಕನ್ಫರ್ಮ್ ಆಗ್ಬಿಟ್ಟಿದ್ರೆ ಖಂಡಿತವಾಗಿ ಆಮೇಲೆ ಪಾರ್ಟಿಸಿಪೇಟ್ ಮಾಡಿದ್ರೆ ಏನೂ ಆಗ್ತಿರ್ಲಿಲ್ಲ. ಕರೆಕ್ಟ್. ಈ ಸಹವಾಸದಿಂದ ಇತರರು ಕೆಟ್ಟರು ಅನ್ನೋ ತರದಲ್ಲಿ ನಾನು ಮತ್ತೊಮ್ಮೆ ಅದೇ ಕೇಳ್ತೀನಿ, ಪ್ರದೋಷ್ ಅವ್ರಿಗೆ ಈಗ ದರ್ಶನ್ ಅವರು ಹಾಗಾಗಿ ಈ ಕೇಸ್ಗೆ ಸ್ಪೆಷಲ್ ಅಟೆನ್ಷನ್ ಸಿಗ್ತಿದೆ ಅನ್ನೋ ಕಾರಣಕ್ಕೇನೆ ಇವರಿಗೆ ಪರ್ಟಿಕ್ಯುಲರ್ ಸಂಬಂಧಪಟ್ಟ ಕೇಸ್ ಕೂಡ ಕಷ್ಟ ಆಗ್ತಿದೆ ಅಂತ ಅನ್ನಿಸ್ತಿದೆಯಾ? ಇಸ್ ದ ಸ್ಪೆಷಲ್ ಅಟೆನ್ಷನ್ ಜಸ್ಟ್ ಬಿಕಾಸ್ ಪ್ರದೋಷ್ ಅವರು ದರ್ಶನ್ ಅವರ ಜೊತೆಯಲ್ಲಿದ್ರು, ಆ ಸೇಮ್ ಕೇಸ್ ನಲ್ಲಿ ಇವರು ಕೂಡ ಅಕ್ಯೂಸ್ಡ್ ಇದ್ದಾರೆ ಅನ್ನೋ ಕಾರಣಕ್ಕೆ? ಆಲ್ ಅಕ್ಯೂಸ್ಡ್ ಆರ್ ಲುಕ್ಡ್ ಎಟ್ ಆನ್ ದ ಸೇಮ್ ಆಂಗಲ್. ಇಲ್ಲಿ ಯಾರ ರೋಲ್ ಏನಿದೆ ಅನ್ನೋದನ್ನ ಬರುತ್ತೆ. ಇಲ್ಲಿ ಪ್ರದೋಷ್ ಅವ್ರ ರೂಲ್ ಇಸ್ ವೆರಿ ರಿಸ್ಟ್ರಿಕ್ಟೆಡ್. ವೇರ್ ಹಿಸ್ ರೋಲ್ ಸ್ಟಾರ್ಟ್ಸ್, ವೇರ್ ಇಟ್ ಎಂಡ್ಸ್ ಇಸ್ ಪಾರ್ಟ್ ಆಫ್ ದ ಚಾರ್ಜ್ ಶೀಟ್. ಎಸ್, ಐ ಅಗ್ರಿ, ದರ್ಶನ್ ಅವರು ಇಲ್ಲಿ A2 ಇರೋದ್ರಿಂದ ಇಟ್ ಹ್ಯಾಸ್ ಗಾಟ್ ಇಟ್ ಸ್ಪೆಷಲ್ ಅಟೆನ್ಷನ್. ಬಟ್ ಕೋರ್ಟ್ ಈಸ್ ಗೋಯಿಂಗ್ ಟು ಡಿಸೈಡ್. ಸುಪ್ರೀಂ ಕೋರ್ಟ್ ಈಗ ನೀವು ಫಸ್ಟ್ ವೆನ್ ವಿ ಸ್ಟಾರ್ಟೆಡ್ ದಿಸ್ ಡಿಸ್ಕಷನ್ ನೀವು ಹೇಳಿದ್ರಿ ದರ್ಶನ್ ಇಸ್ ಫೈಲಿಂಗ್ ಅಪ್ಲಿಕೇಶನ್ಸ್ ಆಫ್ ಅಪ್ಲಿಕೇಶನ್ಸ್. ಪ್ರದೋಷ್ ಅವ್ರ ಕೇಸಲ್ಲಿ ಹಿ ವಾಸ್ ಪುಟ್ ಇನ್ ಅನ್ ಅಂಧೇರಿ ಸೆಲ್. ಸಿ, ಪೊಲೀಸ್ ಅವರು ಏನ್ ಮಾಡ್ತಾರೆ ಟು ಹರಾಸ್ ದಿ ಅಕ್ಯೂಸ್ಡ್, they go through a lot of things. Pradosh did not have role to play in that controversy, but he was shifted to Belgaum. He was put in an andheri cell. In fact, adanna Nagaprasanna avara peetha enittu, he observed that he was put and he was brought back to Bangalore, and that he was the only accused who was shifted back and where jail authorities were proved wrong. See, ಪೊಲೀಸರು ಎಲ್ಲ ಮಾಡೋದು ಸರಿ ಅಂತ ಅಲ್ಲ. ಅಪ್ಲಿಕೇಶನ್ ಏನಿದೆ ದರ್ಶನ್ ಅವ್ರು ಹಾಕಿರೋದು, ಇಟ್ ಇಸ್ ವೆಲ್ ವಿತ್ ಇನ್ ಹಿಸ್ ರೈಟ್ಸ್ and he is to do it. Illi, yes, Pradosh happens to be a very good friend of Darshan and he has been unnecessarily been implicated, and whatever is his role, ಈಗ ಸರಿ, ಈಗ ದರ್ಶನ್ ಅವರು ದೊಡ್ಡ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಪೊಲೀಸರು ಸ್ಪೆಷಲ್ ಅಟೆನ್ಷನ್ ಅಥವಾ ಸ್ಪೆಷಲ್ ಹರಾಸ್ಮೆಂಟ್ ಅಗ್ರೀಡ್. ಬಟ್ ಪ್ರದೋಷ್ ಅವರಿಗೆ ಹರಾಸ್ ಆಗೋ ರೀತಿಯಲ್ಲಿ ಅಂಧೇರಿ ಸೆಲ್ ಕಳಿಸ್ತಾರೆ, ಇದು ಪೊಲೀಸರು ನಡವಳಿಕೆ ತಪ್ಪು ಅಂದ್ರೆ ಪ್ರದೋಷ್ ಅವರು ಯಾಕೆ ಟಾರ್ಗೆಟ್ ಆಗ್ತಾರೆ ಪೊಲೀಸರಿಗೆ ಅಂತ? ನೀವು ಪ್ರಶ್ನೆ ಅಲ್ಲ, ನಿಮ್ಮ ಉತ್ತರ ಇದೆ. ಸಹವಾಸ ದೋಷ ಅಂತ ಏನಂತೀರಿ, ಇಟ್ ಇಸ್ ದೇರ್. ಬಟ್ ಇಲ್ಲಿ ಬಿಕಾಸ್ ಹಿ ಈಸ್ ಆಲ್ಸೋ ಒನ್ ಆಫ್ ದಿ ಕೀ ಅಕ್ಯೂಸ್ಡ್ ಫಾರ್ ದಿ ಪೊಲೀಸ್, ವೇರ್ ದೇ ಥಿಂಕ್ ದಟ್ ಹಿ ಮೇ ಹ್ಯಾವ್ ಪ್ಲೇಡ್ ಅ ಕೀ ರೋಲ್, ಅಂಡ್ ದಿಸ್ ಇಸ್ ಆಲ್ಸೋ ಮೇ ಬಿ ಅ ಮೆಥಡ್ ಟು ಬ್ರೇಕ್ ಹಿಮ್. ಸಿ, ಸಮಟೈಮ್ಸ್ ಏನ್ ಮಾಡ್ತಾರೆ ಪೊಲೀಸರು, they tend to do the prisoner's dilemma anta, where they tend to break the witness, saying that ನೀವು ಇವ್ರ ಅಗೇನ್ಸ್ಟ್ ಅಪ್ರೂವರ್ ಆಗ್ಬಿಡು ಅನ್ನೋ ಒಂದು ಇದು ಬರುತ್ತೆ.
So these may be the methods that they played, but when that happens, that has its own separate procedures. But ಇಲ್ಲಿ ಒಂದು ಆಸ್ಪೆಕ್ಟ್ ಇದ್ದಾಗ ವಾಟ್ ಎವರ್ ಆರ್ ದಿ ಅಲಿಗೇಷನ್ಸ್ ವಿಲ್ ಹ್ಯಾವ್ ಟು ಬಿ ಪ್ರೂವ್ಡ್ ಬಿಫೋರ್ ದಿ ಕೋರ್ಟ್. ರೈಟ್. ಒಂದು ಬ್ರೇಕ್ ಹೋಗೋ ಸಮಯ, ಬ್ರೇಕ್ ಇಂದ ಬಂದ ನಂತರದಲ್ಲಿ ಆಯ್ತು, ಈಗ ಮುಂದಿನ ಹಂತ ಏನು? ಚಾರ್ಜಸ್ ಫ್ರೇಮ್ ಆಯ್ತು, ಟ್ರಯಲ್ ಪ್ರಾರಂಭ ಆದ್ರೆ ಎಷ್ಟು ಸಮಯ ಹಿಡಿಬಹುದು? ಹಾಗೆ ಈಗ 302 ಅಂದ್ರೆ ಮರ್ಡರ್ ಇಂದ ಹಿಡಿದು ಬಿಟ್ಟು ಕಿಡ್ನಾಪ್, ಹಾಗೆ ಹಲ್ಲೆ, ಸಾಕ್ಷ್ಯನಾಶ, ಇಂಥ ಗಂಭೀರ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದ